ನಮಸ್ಕಾರ ವೀಕ್ಷಕರೇ ಕಳೆದ 2-3 ವರ್ಷಗಳಿಂದ ನಾವೆಲ್ಲರೂ ಒಂದು ಪದವನ್ನು ಕೇಳಿ ಬೆಚ್ಚಿ ಬೀಳ್ತಾ ಇದ್ವಿ. ಅದೇ ಕೊರೋನಾ ಅಥವಾ ನೋವೆಲ್ ಕೋವಿಡ್-19. ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸರ್ ಬಳಸಬೇಕು, ಮನೆಯಿಂದ ಹೊರಗಡೆ ಬರಬಾರ್ದು. ಅಬ್ಬಬ್ಬಾ, ಆ ದಿನಗಳನ್ನು ನೆನಪಿಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನತ್ತೆ. ಆದರೆ ವೀಕ್ಷಕರೇ, ಇವತ್ತು ನಾವು ನಿಮಗೆ ಹೇಳ ಹೊರಟಿರುವಂತಹ ಸತ್ಯ ಏನಂತಂದರೆ, ಆ ಕೊರೋನಾಗಿಂತಲೂ 100 ಪಟ್ಟು ಹೆಚ್ಚು ಅಪಾಯಕಾರಿಯಾಗಿರುವಂತಹ, ಕಣ್ಣಿಗೆ ಕಾಣದ ಆದರೆ ದಿನೇ ದಿನೇ ನಮ್ಮನ್ನು ಕೊಲ್ಲುತ್ತಾ ಇರುವ ಇನ್ನೊಂದು ರಾಕ್ಷಸನಿದ್ದಾನೆ. ಅದುವೇ ವಾಯು ಮಾಲಿನ್ಯ, ಅರ್ಥಾತ್ ಏರ್ ಪೊಲ್ಯೂಷನ್. ಹೌದು, ನೀವು ಕೇಳ್ತಾ ಇರೋದು ನಿಜ. ಇವತ್ತು ನಮ್ಮ ದೇಶದ ರಾಜಧಾನಿ ದೆಹಲಿ ಸೇರಿದಂತೆ ಹಲವಾರು ನಗರಗಳು ಒಂದು ರೀತಿ ಗ್ಯಾಸ್ ಚೇಂಬರ್ಗಳಾಗಿ ಬದಲಾಗಿದ್ದಾವೆ. ಅಲ್ಲಿನ ಜನರು ಉಸಿರಾಡ್ತಾ ಇಲ್ಲ, ಬದಲಿಗೆ ವಿಷ ಗಾಳಿಯನ್ನು ಕುಡಿತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ, ದೆಹಲಿಯಲ್ಲಿ ಒಂದು ದಿನ ಉಸಿರಾಡುವುದಕ್ಕೂ ದಿನಕ್ಕೆ 30ರಿಂದ 40 ಪ್ಯಾಕೆಟ್ ಸಿಗರೇಟ್ಗಳನ್ನು ಸೇದೋದಕ್ಕೆ ಸಮವಂತೆ. ಹಾಗಾದರೆ ಇಷ್ಟೇ ಇಲ್ಲದೆ ಹಂಪಿಯಲ್ಲೂ ಕೂಡ ವಾಯು ಮಾಲಿನ್ಯದಿಂದಾಗಿ AQI ಗಾಳಿ ಗುಣಮಟ್ಟ ಹದಗೆಟ್ಟು ವಿಷ ಗಾಳಿಯಾಗಿದೆಯಂತೆ. ಹಾಗಾದ್ರೆ ಈ ವಾಯು ಮಾಲಿನ್ಯ ನಿಜಕ್ಕೂ ಕೊರೋನಾಗಿಂತಲೂ ಡೇಂಜರಾ? ಇದನ್ನ ತಡೆಯೋಕೆ ನಾವು ಮತ್ತೆ ಕೊರೋನಾದಂತಹ ಟಫ್ ರೂಲ್ಸ್ಗಳನ್ನು ಜಾರಿ ಮಾಡಬೇಕಾ ಅಥವಾ ಲಾಕ್ಡೌನ್ ಜಾರಿ ಮಾಡಬೇಕಾ? ಬನ್ನಿ, ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಕೊರೋನಾ, ವಾಯು ಮಾಲಿನ್ಯ, ಕರಾಳ ಸತ್ಯವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ವಾಯು ಮಾಲಿನ್ಯದ ಬಗ್ಗೆ ನಿಮಗೇನನ್ಸುತ್ತೆ? ದೆಹಲಿ ವಾಯು ಮಾಲಿನ್ಯದ ನಂತರ ಬೆಂಗಳೂರಲ್ಲೂ ಕೂಡ, ಕರ್ನಾಟಕದಲ್ಲೂ ಕೂಡ ವಾಯು ಮಾಲಿನ್ಯ ಹೆಚ್ಚಳವಾಗ್ತಾ ಇದೆಯಾ? ಈ ವಾಯು ಮಾಲಿನ್ಯಕ್ಕೆ ಕಾರಣೀಕರ್ತರು ಯಾರು? ಈ ಸರ್ಕಾರಗಳ ಅಥವಾ ನಾವೇ ಜವಾಬ್ದಾರರ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಈ ಚಳಿಗಾಲ ಬಂತಂದ್ರೆ ಸಾಕು, ದೆಹಲಿಯ ಕತೆ ಮುಗಿತು ಅಂತಲೇ ಅರ್ಥ. ಬೆಳಗ್ಗೆ ಎದ್ದು ಕಿಟಕಿ ತೆರೆದ್ರೆ ಎದುರು ಮನೆಯೂ ಕೂಡ ಕಾಣಿಸದಷ್ಟು ದಟ್ಟವಾದ ಹೊಗೆ. ಅದನ್ನು ನಾವು ಮಂಜು ಅಂದುಕೊಂಡ್ರೆ ತಪ್ಪಾಗತ್ತೆ. ಅದು ಸ್ಮ್ಯಾಗ್, ಅರ್ಥಾತ್ ಮಂಜು ಮಿಶ್ರಿತ ಹೊಗೆ. ಇತ್ತೀಚಿನ ವರದಿಗಳ ಪ್ರಕಾರ ದೆಹಲಿಯ ಕೆಲವೊಂದಿಷ್ಟು ಕಡೆಗಳಲ್ಲಿ AQI ಅಂತಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ 400ರಿಂದ 500 ದಾಟಿ, ಕೆಲವೊಂದಿಷ್ಟು ಕಡೆಗಳಲ್ಲಿ 900 ಕೂಡ ದಾಟಿಯಾಗಿದೆಯಂತೆ. ಸಾಮಾನ್ಯವಾಗಿ AQI 50ರ ಒಳಗಡೆ ಇದ್ರೆ ಒಳ್ಳೆಯದು, 100ರ ಒಳಗಿದ್ರೂ ಕೂಡ ಪರವಾಗಿಲ್ಲ. ಆದರೆ 400 ದಾಟಿದೆ ಅಂತಂದ್ರೆ ಅದು ತುರ್ತು ಪರಿಸ್ಥಿತಿ ಅಂತಾನೆ ಅರ್ಥ. ಆದರೆ ಆರೋಗ್ಯವಂತ ಮನುಷ್ಯನಿಗೂ ಅಲ್ಲಿ ಉಸಿರಾಡೋದಕ್ಕೆ ತೊಂದರೆಯಾಗತ್ತೆ. ಇನ್ನು ಮಕ್ಕಳು ಮತ್ತು ವೃದ್ಧರನ್ನ ಆ ದೇವರೇ ಕಾಪಾಡಬೇಕು. ಸುಪ್ರೀಂ ಕೋರ್ಟ್ ಕೂಡ ಈ ವಿಷಯದಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಜನರನ್ನ ಹೀಗೆ ಸಾಯಿಸೋಕೆ ಬಿಡಬೇಡಿ, ದೆಹಲಿ ಒಂದು ಗ್ಯಾಸ್ ಚೇಂಬರ್ ಆಗಿದೆಯಂತ ನ್ಯಾಯಾಲಯವೇ ಕಟುವಾದ ಮಾತುಗಳಿಂದ ಹೇಳ್ತಾಗಿದೆ. ಇದಿಷ್ಟೇ ಅಲ್ಲದೆ ಈಗ ವಾಯು ಮಾಲಿನ್ಯ ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ. ಬೆಂಗಳೂರಲ್ಲಿ ವಾಯು ಗುಣಮಟ್ಟ ಗಂಭೀರವಾಗಿ ಕುಸಿತಾಗಿದೆ. ಮಕ್ಕಳು, ವೃದ್ಧರು ಹಾಗೂ ಉಸಿರಾಟ ಸಮಸ್ಯೆ ಇರುವವರ ಆರೋಗ್ಯಕ್ಕೆ ಇದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಆದರೆ ಇದಕ್ಕಿಂತಲೂ ಆಘಾತಕಾರಿಯಾದ ವಿಚಾರ ಏನಪ್ಪಾ ಅಂತಂದ್ರೆ, ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡೋ ಹಂಪಿ ಸುತ್ತಲಿನ ವಾತಾವರಣವೂ ಕೂಡ ಕಲುಷಿತಗೊಂಡಿದೆ. ಬಳ್ಳಾರಿಯಲ್ಲಿ ಬೆಂಗಳೂರಿಗಿಂತಲೂ ಹೆಚ್ಚಿನ ವಾಯು ಮಾಲಿನ್ಯ ಕಂಡುಬಂದಿದೆ. ಕಳೆದ 2-3 ದಿನಗಳಿಂದ ಗಾಳಿಯ ಗುಣಮಟ್ಟ 206ಕ್ಕೆ ಇಳಿದಿತ್ತು. ಇದು ಬೆಂಗಳೂರಿನ ಇತಿಹಾಸದಲ್ಲಿಯೇ ಮೊದಲು ಅಂತ ಹೇಳಲಾಗಿತ್ತು. ಆದರೆ ಇಂದು ಗಾಳಿಯ ಗುಣಮಟ್ಟ ಅದಕ್ಕಿಂತ ಸ್ವಲ್ಪ ಸುಧಾರಣೆಗೊಂಡಿದೆ. ಈ ಹಿಂದೆ ತಜ್ಞರು ಕೂಡ ಹೇಳಿದ್ರು, ಒಂದು ವೇಳೆ ಬೆಂಗಳೂರಿನ ಗಾಳಿಯ ಗುಣಮಟ್ಟ ಹೀಗೆ ಮುಂದುವರೆದಿದ್ದೇ ಆದಲ್ಲಿ ದೆಹಲಿಯ ಸ್ಥಿತಿ ಬರಬಹುದು. ಇದೀಗ ಇದರ ಜೊತೆಗೆ ಬಳ್ಳಾರಿಯಲ್ಲಿ ಬೆಂಗಳೂರಿಗಿಂತ ಗಾಳಿಯ ಗುಣಮಟ್ಟ 173ಕ್ಕೆ ಇಳಿದಿದೆ. ಬಳ್ಳಾರಿಯ ವಾಯು ಮಾಲಿನ್ಯ ಮತ್ತು ಕಳಪೆ ರಸ್ತೆಯಿಂದ ಈ ಸ್ಥಿತಿ ಕಂಡುಬಂದಿದೆ ಅಂತ ಹೇಳಲಾಗಿದೆ. ಹಾಗಾದರೆ ವಾಯು ಮಾಲಿನ್ಯ ಈ ಕೊರೋನಾಗಿಂತಲೂ ಡೇಂಜರ್ ಆಗಿದ್ದು ಹೇಗೆ? ಈಗ ನಿಮ್ಮ ಮನಸ್ಸಲ್ಲಿರೋ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ. ಕೊರೋನಾ ಬಂದರೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ತಕ್ಷಣ ಗೊತ್ತಾಗ್ಬಿಡತ್ತೆ. ನಾವು ಇವೆಲ್ಲ ಲಕ್ಷಣಗಳು ಕಂಡ್ರೆ ಹಾಸ್ಪಿಟಲ್ಗೆ ಹೋಗ್ತೀವಿ. ಆದರೆ ವಾಯು ಮಾಲಿನ್ಯ ಹಾಗಲ್ಲ. ಇದು ಸ್ಲೋ ಪಾಯ್ಸನ್, ಅಂದರೆ ನಿಧಾನವಾಗಿ ನಮ್ಮ ದೇಹವನ್ನು ವಿಷವನ್ನಾಗಿ ಮಾಡೋದು. ನೀವು ಉಸಿರಾಡುವ ಪ್ರತಿ ಬಾರಿ PM 2.5 ಎಂಬ ಸೂಕ್ಷ್ಮ ಧೂಳಿನ ಕಣಗಳು ನಿಮ್ಮ ಶ್ವಾಸಕೋಶವನ್ನು ದಾಟಿ ರಕ್ತವನ್ನು ಸೇರಿ ಇಡೀ ದೇಹಕ್ಕೆ ವಿಷವನ್ನು ಹಬ್ಬಿಸ್ತಾ ಇವೆ. ಇದು ನಿಮಗೆ ತಕ್ಷಣವೇ ಗೊತ್ತಾಗುವುದಿಲ್ಲ. ಆದರೆ 5ರಿಂದ 10 ವರ್ಷಗಳಲ್ಲಿ ಹಾರ್ಟ್ ಅಟ್ಯಾಕೋ, ಲಂಗ್ ಕ್ಯಾನ್ಸರೋ, ಸ್ಟ್ರೋಕೋ ಇಂತಹ ರೂಪದಲ್ಲಿ ಕಂಡುಬಂದು ಪ್ರಾಣ ಹೋಗುತ್ತೆ. ಶಿಕಾಗೋ ವಿಶ್ವವಿದ್ಯಾಲಯದ ವರದಿಯ ಪ್ರಕಾರ ದೆಹಲಿಯ ಕಲುಷಿತ ಗಾಳಿಯಿಂದಾಗಿ ಅಲ್ಲಿನ ಜನರ ಸರಾಸರಿ ಆಯಸ್ಸು ಬರೋಬ್ಬರಿ 11.9 ವರ್ಷಗಳಷ್ಟು
ಕಡಿಮೆಯಾಗಿದೆಯಂತೆ. ಅಂದರೆ ದೆಹಲಿಯಲ್ಲಿ ವಾಸ ಮಾಡೋ ಅಂದರೆ ನಿಮ್ಮ ಜೀವನದ 12 ವರ್ಷವನ್ನು ಬಲಿ ಕೊಟ್ಟ ಹಾಗೆ. ಕೊರೋನಾ ಬಂದು ಹೋದವರ ಆಯಸ್ಸು ಹೀಗೆ ಎಲ್ರಿಗೂ ಕೂಡ ಕಡಿತ ಆಗಿಲ್ಲ, ಆದರೆ ಮಾಲಿನ್ಯ ಎಲ್ಲರ ಆಯಸ್ಸನ್ನು ಕಸಿದುಕೊಳ್ತಾ ಇದೆ. ಸಾವಿನ ಸಂಖ್ಯೆಯೂ ಕೂಡ ಹೆಚ್ಚಾಗತ್ತಂತೆ. ಜಾಗತಿಕವಾಗಿ ಕೊರೋನಾದಿಂದ ಸತ್ತವರಿಗಿಂತ ವಾಯು ಮಾಲಿನ್ಯದಿಂದ ಸಾಯ್ತಾ ಇರುವವರ ಸಂಖ್ಯೆ ಎಷ್ಟೋ ಪಟ್ಟು ಹೆಚ್ಚಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರಪಂಚದಲ್ಲಿ ಪ್ರತಿ ವರ್ಷ 70 ಲಕ್ಷಕ್ಕೂ ಹೆಚ್ಚು ಜನ ವಾಯು ಮಾಲಿನ್ಯದಿಂದ ಸಾಯ್ತಾ ಇದ್ದಾರೆ. ಇದು ಕೊರೋನಾ ಸಾವಿಗಿಂತಲೂ ದುಪ್ಪಟ್ಟಾಗಿದೆ. ಇನ್ನು ವಾಯು ಮಾಲಿನ್ಯ ನಮ್ಮ ದೇಹದ ಮೇಲೆ ಹೇಗೆ ದಾಳಿ ಮಾಡತ್ತೆ ಅಂತ ನೋಡ್ತಾ ಹೋಗೋದಾದರೆ, ವೀಕ್ಷಕರೇ, ವಾಯು ಮಾಲಿನ್ಯ ಅಂತಂದರೆ ಬರೀ ಕೆಮ್ಮು ಅಥವಾ ಅಸ್ತಮಾ ಅಷ್ಟೇ ಅಂತ ಅಂದ್ಕೊಳ್ಬೇಡಿ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಇವತ್ತು ದೆಹಲಿಯಲ್ಲಿ ಹುಟ್ಟುವ ಮಕ್ಕಳ ಶ್ವಾಸಕೋಶಗಳು ಹುಟ್ಟುತ್ತಲೇ ದುರ್ಬಲವಾಗ್ತಾ ಇದ್ದಾವೆ. ಅವರ ಲಂಗ್ ಕೆಪಾಸಿಟಿ ಅಥವಾ ಉಸಿರಾಡುವ ಶಕ್ತಿ ಉಳಿದ ಮಕ್ಕಳಿಗಿಂತ ಕಡಿಮೆ ಇರುತ್ತೆ. ಅಂದರೆ ನಾವು ನಮ್ಮ ಮುಂದಿನ ಪೀಳಿಗೆಯನ್ನೇ ಅಂಗವಿಕಲರನ್ನಾಗಿ ಮಾಡ್ತಾ ಇದ್ದೀವಿ. ಗರ್ಭಿಣಿ ಸ್ತ್ರೀಯರು ಕಲುಷಿತ ಗಾಳಿ ಸೇವಿಸಿದರೆ ಹೊಟ್ಟೆಯಲ್ಲಿರುವ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತೆ ಮತ್ತು ಅಕಾಲಿಕ ಪ್ರಸವವಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮೆದುಳಿನ ಮೇಲೆ ದಾಳಿ ಮಾಡುತ್ತೆ. ಲೇಟೆಸ್ಟ್ ರಿಸರ್ಚ್ನ ಪ್ರಕಾರ ವಾಯು ಮಾಲಿನ್ಯ ನೇರವಾಗಿ ಮೆದುಳಿನ ಮೇಲೆ ಎಫೆಕ್ಟ್ ಮಾಡತ್ತಂತೆ. ಇದು ಮರೆವಿನ ಕಾಯಿಲೆ ಮತ್ತು ಪಾರ್ಕಿನ್ಸನ್ಸ್ ಕಾಯಿಲೆಗೆ ಕಾರಣವಾಗತ್ತಂತೆ. ಹಾಗಾದರೆ ದೆಹಲಿ ಯಾಕೆ ಇಂಥ ಪರಿಸ್ಥಿತಿಗೆ ಬಂತು? ಇದಕ್ಕೆ 3 ಕಾರಣ ಇದ್ದಾವೆ. ಪರಾಲಿ ದಹನ. ಪಂಜಾಬ್ ಮತ್ತು ಹರಿಯಾಣದಲ್ಲಿ ರೈತರು ಬೆಳೆ ಕಟಾವಿನ ನಂತರ ಉಳಿಯುವ ತ್ಯಾಜ್ಯವನ್ನು ಸುಟ್ಟಾಕ್ತಾರೆ. ಇದರ ಹೊಗೆ ನೇರವಾಗಿ ದೆಹಲಿಗೆ ಬಂದು ಕೂರತ್ತೆ. ಇನ್ನು ದೆಹಲಿ ಒಂದು ಲ್ಯಾಂಡ್ ಲಾಕ್ಡ್ ಸಿಟಿ ಆಗಿದೆ. ಅಂದರೆ ಸುತ್ತಲೂ ಭೂಮಿಗಿದೆ, ಸಮುದ್ರ ಇಲ್ಲ. ಚಳಿಗಾಲದ ಸಮಯದಲ್ಲಿ ಗಾಳಿಯ ವೇಗ ಕಡಿಮೆ ಇರುತ್ತೆ. ಆಗ ಈ ಹೊಗೆ ಮತ್ತು ಧೂಳು ಎಲ್ಲೂ ಕೂಡ ಹೋಗದೆ ಭೂಮಿಯ ಮೇಲ್ಮೈಯಲ್ಲೇ ಟ್ರ್ಯಾಪ್ ಆಗಿ ಬಿಡುತ್ತೆ. ಇದನ್ನು ಟೆಂಪರೇಚರ್ ಇನ್ವಿಸಿಯನ್ ಅಂತ ಕರೀತಾವೆ. ಇನ್ನು ವಾಹನಗಳು ಮತ್ತು ನಿರ್ಮಾಣ. ಲಕ್ಷಾಂತರ ವಾಹನಗಳ ಹೊಗೆ ಮತ್ತು ಕಟ್ಟಡ ನಿರ್ಮಾಣದಂತಹ ಧೂಳುಗಳು ಬೆಂಕಿಗೆ ತುಪ್ಪ ಸುರಿದಂತೆ ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಕೊರೋನಾ ಮಾದರಿಯ ಟಫ್ ರೂಲ್ಸ್ ಜಾರಿಯಾಗತ್ತಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಇಲ್ಲಿ ಏನಂತಂದರೆ, ಈಗಾಗಲೇ ಕೆಲವೊಂದಿಷ್ಟು ಕಡೆಗಳಲ್ಲಿ ವರ್ಕ್ ಫ್ರಮ್ ಹೋಮ್ಗೂ ಕೂಡ ಈಗ ದೆಹಲಿ ಸರ್ಕಾರ ಮುಂದಾಗಿದೆ. ಜೊತೆಗೆ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ದೆಹಲಿ ಸರ್ಕಾರ ಮುಂದಾಗಿದೆ. ಇಲ್ಲಿ ಈ ಒಂದು ಲಾಕ್ಡೌನ್ ಮಾಡಬೇಕಾ ಬೇಡವಾ ಅನ್ನುವಂತಹದ್ದು ಪರವಿರೋಧಗಳು ಇದ್ದಾವೆ. ಚೀನಾದ ಬೀಜಿಂಗ್ ಒಮ್ಮೆ ಇದೇ ರೀತಿ ನರಕವಾಗಿತ್ತು. ಆದರೆ ಅವರು ಕಠಿಣ ಕ್ರಮಗಳನ್ನು ಕೈಗೊಂಡು ಫ್ಯಾಕ್ಟರಿಗಳನ್ನು ಮುಚ್ಚಿಸಿ ವಾಹನಗಳನ್ನು ನಿಯಂತ್ರಿಸಿ ಇವತ್ತು ಶುದ್ಧ ಗಾಳಿಯನ್ನು ಪಡಿತಾಗಿದ್ದಾರೆ. ಜನರ ಜೀವನಕ್ಕಿಂತ ಆರ್ಥಿಕತೆ ದೊಡ್ಡದಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಶಾಲೆ, ಕಾಲೇಜು, ಆಫೀಸ್ ಬಂದ್ ಮಾಡಿ ವಾಹನ ಸಂಚಾರ ಕಡಿಮೆ ಮಾಡಿದ್ರೆ ಮಾತ್ರ ತಕ್ಷಣಕ್ಕೆ ವಾಯು ಮಾಲಿನ್ಯ ತಗ್ಗಿಸುವುದು ಸಾಧ್ಯವಾಗಿದೆ. ಈಗ ಸುಪ್ರೀಂ ಕೋರ್ಟ್ ಕೂಡ ಲಾಕ್ಡೌನ್ ಮಾಡುವ ಬಗ್ಗೆ ಯೋಚಿಸಿ ಅಂತ ಸರ್ಕಾರಕ್ಕೆ ಸಲಹೆ ನೀಡಿತ್ತು. ಆದರೆ ಇದಕ್ಕೆ ವಿರೋಧವೂ ಕೂಡ ಇದೆ. ಲಾಕ್ಡೌನ್ ಮಾಡಿದರೆ ಬಡವರು, ದಿನಗೂಲಿ ನೌಕರರು ಊಟ ಮಾಡೋದಕ್ಕೆ ಅಂದರೆ ಊಟಕ್ಕೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಲ್ಲ, ಅದಕ್ಕೇನು ಮಾಡೋದು ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ತಾತ್ಕಾಲಿಕ ಪರಿಹಾರ. ಲಾಕ್ಡೌನ್ ತೆಗೆದ ತಕ್ಷಣ ಮತ್ತೆ ಮಾಲಿನ್ಯ ಶುರುವಾಗುತ್ತೆ. ನಮಗೆ ಬೇಕಾಗಿರೋದು ಶಾಶ್ವತ ಪರಿಹಾರ ಅಂತ ಇನ್ನೂ ಕೆಲವೊಂದಿಷ್ಟು ಜನರು ವಾದ ಮಾಡ್ತಾ ಇದ್ದಾರೆ. ಆದರೆ ವೀಕ್ಷಕರೇ, ಕೇವಲ ದೆಹಲಿ ಮಾತ್ರವಲ್ಲ, ಬೆಂಗಳೂರು, ಮುಂಬೈ ಕೂಡ ನಿಧಾನವಾಗಿ ಈ ಹಾದಿಯಲ್ಲೇ ಸಾಗ್ತಾ ಇದ್ದಾವೆ. ನಾವು ಈಗಾಗಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ನಾಳೆ ನಮ್ಮ ಕಥೆಯೂ ಕೂಡ ಇದೇ ಆಗತ್ತೆ. ಹಾಗಾದರೆ ನಾವು ಏನು ಮಾಡಬೇಕು? ಇದಕ್ಕೇನು ಪರಿಹಾರನೇ ಇಲ್ವಾ? ಸಾರ್ವಜನಿಕ ಸಾರಿಗೆ. ಪ್ರತಿಯೊಬ್ಬರೂ ಸ್ವಂತ ಕಾರುಗಳನ್ನು ಬಳಸುವ ಮೊದಲು ಮೆಟ್ರೋನೋ ಬಸ್ಗಳನ್ನು ಬಳಸಬೇಕು ಅಂತ ಅಲ್ಲಿನ ಸರ್ಕಾರ ಹೇಳ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಏನಂತಂದರೆ ಇದೆ. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಅಂದರೆ ಎಲೆಕ್ಟ್ರಾನಿಕ್ ವಾಹನಗಳನ್ನು ಬಳಸೋದು ಬೆಸ್ಟು. ಪೆಟ್ರೋಲ್ ಡೀಸೆಲ್ ವಾಹನಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಕೃಷಿ ತ್ಯಾಜ್ಯ ನಿರ್ವಹಣೆ. ರೈತರಿಗೆ ಪರಾಲಿ ಸುಡದಂತೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನು ಅಥವಾ ಧನ ಸಹಾಯವನ್ನು ನೀಡಬೇಕು. ಗ್ರೀನ್ ಎನರ್ಜಿ. ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳನ್ನು ಬದಲಿಸಿ ಸೋಲಾರ್ ವಿದ್ಯುತ್ ಸ್ಥಾವರಗಳನ್ನು ಬಳಸಬೇಕು. ಜೊತೆಗೆ ಈ ಫ್ಯಾಕ್ಟ್ರಿಗಳನ್ನು ಕೆಲವೊಂದಿಷ್ಟು ತಿಂಗಳುಗಳವರೆಗೆ ಕ್ಲೋಸ್ ಮಾಡಿಬಿಡಬೇಕು. ನೋಡಿ, ಇಲ್ಲಿ ಆರ್ಥಿಕ ಅಂದರೆ ದುಡ್ಡಿಗಿಂತ ಮನುಷ್ಯನ ಜೀವವೇ ಇಂಪಾರ್ಟೆಂಟ್ ಆಗುತ್ತೆ, ಮುಂದಿನ ಪೀಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ವೀಕ್ಷಕರೇ, ಕೊರೋನಾ ವೈರಸ್ ಬಂದಾಗ ನಾವು ಹೆದರಿ ಮಾಸ್ಕ್ ಹಾಕಿದ್ವಿ, ಮನೆಯಲ್ಲೇ ಕುಳಿತಿದ್ವಿ. ಯಾಕಂದರೆ ಸಾವು ಕಣ್ಣಿಗೆ ಕಾಣಿಸ್ತಾ ಇತ್ತು. ಆದರೆ ವಾಯು ಮಾಲಿನ್ಯ ಅನ್ನೋದು ನಮಗೆ ಗೊತ್ತಿಲ್ಲದಂತೆಯೇ ನಮ್ಮ ಉಸಿರನ್ನು ಕಸಿದುಕೊಳ್ತಾಗಿದೆ. ವಾಯು ಮಾಲಿನ್ಯ ಕೇವಲ ಸರ್ಕಾರದ ಸಮಸ್ಯೆಯಲ್ಲ, ಇದು ನಮ್ಮ ಜೀವನ ಶೈಲಿಯ ಸಮಸ್ಯೆಯಾಗಿದೆ. ನಾವು ಬದಲಾಗದೆ ಹೋದರೆ ಪ್ರಕೃತಿ ನಮ್ಮನ್ನು ಬದಲಾಯಿಸಿಬಿಡ್ತಾಳೆ ಅಥವಾ ಅಳಿಸಿ ಹಾಕಿ ಬಿಡ್ತಾಳೆ. ದೆಹಲಿಯ ಇಂದಿನ ಸ್ಥಿತಿ ಇಡೀ ದೇಶಕ್ಕೆ ಒಂದು ಎಚ್ಚರಿಕೆಯ ಕರೆಗಂಟೆಯಾಗಿದೆ. ನಾವು ವೈರಸ್ಗಿಂತ ತಪ್ಪಿಸಿಕೊಳ್ಳಲು ಮಾಸ್ಕ್ ಹಾಕಬಹುದು, ಆದರೆ ಉಸಿರಾಡೋದನ್ನೇ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ?
ಅದಕ್ಕೋಸ್ಕರ ಹೆಚ್ಚಾಗಿ ಒಬ್ಬರೇ ಹೊರಗಡೆ ಹೋಗಬೇಕಾದ್ರೆ ಕಾರನ್ನು ಬಳಸಕ್ಕೆ ಹೋಗಬೇಡಿ, ಸಾರ್ವಜನಿಕ ಸಾರಿಗೆಯನ್ನು ಬಳಸಿ, ಮೆಟ್ರೋಗಳನ್ನು ಬಳಸಿ ಅಂತ ಈ ಮೂಲಕ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಒಂದು ಗಿಡ ನೀಡಿ, ನಿಮ್ಮ ಮುಂದಿನ ಪೀಳಿಗೆಯನ್ನು ರಕ್ಷಣೆ ಮಾಡುತ್ತೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ವಾಯು ಮಾಲಿನ್ಯ ತಡೆಗಟ್ಟೋದಕ್ಕೆ ನಿಮ್ಮ ಊರಲ್ಲಿ ಎಂತಹ ರೂಲ್ಸ್ ತರಬೇಕು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಸರ್ಕಾರಕ್ಕೆ ಏನು ಸಲಹೆ ಕೊಡಬೇಕು, ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಸಲಹೆ ಕೊಡಬಹುದು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.